ನಮ್ಮ ಪಟ್ಟಿಯನ್ನು ವಿಕೃತಗೊಳಿಸೋದಲ್ಲೇ ಅದು ಒಂದು ಸರಿಯಾದಂಥ ಪಟ್ಟಿಯಾಗಿ ತಯಾರಾಗಲದರಲ್ಲಿ 3 ಜನರ ಜವಾಬ್ದಾರಿನೂ ಇದೆ. ರಾಜ್ಯ ಸರ್ಕಾರದ್ದು ಇದೆ, ರಾಜ್ಯ ಚುನಾವಣಾ ಆಯೋಗದ್ದು ಇದೆ, ಕೇಂದ್ರ ಚುನಾವಣಾ ಆಯೋಗದ್ದು ಇದೆ. 3 ಜನರ ಪಾತ್ರನೂ ಇದೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ 3 ಜನರ ಪಾತ್ರವನ್ನು ನಾವು ಒತ್ತಿ ಹೇಳ್ತಾ ಇದ್ದೀವಿ. ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪಟ್ಟಣಗಳಲ್ಲಿಯೂ ಕೂಡ ಏಕಾಏಕಿ ಅವರ ಹೆಸರುಗಳನ್ನ ತೆಗೆದು ಲಕ್ಷಾಂತರ ಜನಗಳು ಹೊರಗುಳಿಯೋ ಹಾಗೆ ಮಾಡಿ ತಮಗೆ ಯಾರು ಬೇಕೋ ಅವರನ್ನು ಆರಿಸ್ಕೊಳ್ಳುವಂಥ ಒಂದು ತೀರಾ ಅನಿಷ್ಟ ಪದ್ಧತಿಯನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ, ಚುನಾವಣಾ ಆಯೋಗ ತರ್ತಾ ಇದೆ. ಪತ್ರಕರ್ತ ಬಂಧುಗಳಿಗೆ ಮತ್ತು ಎಲ್ರಿಗೂ ನಮಸ್ಕಾರ. ಇಡೀ ದೇಶದಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿರುವಂಥ ಸರ್ಕಾರಗಳು ಅವುಗಳನ್ನು ಸರಿದಾರಿಗೆ ತರೋದಕ್ಕೆ ಈಗ ಕೆಲವು ಸಂಘ ಸಂಸ್ಥೆಗಳು ಮುಂದಾಗಬೇಕಾಗಿದೆ. ಅದರಲ್ಲಿ ಈ ನಮ್ಮ ಸರ್ವಪಕ್ಷ ಮತ್ತು ಸಂಘಟನೆ ಇದು ಮುಂದಾಗಿದೆ. ಇದರಲ್ಲಿ ಎಲ್ಲ ಪಕ್ಷಗಳು ಮತ್ತು ಎಲ್ಲ ಸಂಘಟನೆಗಳು ಅಂದರೆ ಕೆಲವನ್ನು ಬಿಟ್ಟು ಜನವಿರೋಧಿಯಾದಂಥ ಸಂಘಟನೆಗಳು ಬಿಟ್ಟು ಬಾಕಿ ಎಲ್ಲವೂ ಕೂಡ ಸೇರಿ ಇವತ್ತು ನಾವು ಈ ಹೋರಾಟದಲ್ಲಿ ತೊಡಗಿದ್ದೇವೆ. ದಯವಿಟ್ಟು ಪತ್ರಕರ್ತ ಬಂಧುಗಳು ಇದರಲ್ಲಿ ಸಮಾನಾಂತರ ಪಾತ್ರವನ್ನು ತಗೋಬೇಕು ಅಂತ ಹೇಳ್ತಾ, ಈಗ ಕರ್ನಾಟಕ ಸರ್ಕಾರ ಈ ವಿಷಯದಲ್ಲಿ ಈಗೇನು ಇದುವರೆಗೂ ಮಾತಾಡಿದ್ದಾರೆ, ಯಾವ ರೀತಿಯಿಂದ ನಮ್ಮನ್ನು ದಮನ ಮಾಡ್ತಾ ಇದ್ದಾರೆ, ನಮ್ಮ ಅನಕ್ಷರಸ್ಥ ಜನಗಳು ಹೆಚ್ಚಾಗಿರುವಂಥ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪಟ್ಟಣಗಳಲ್ಲಿಯೂ ಕೂಡ ಏಕಾಏಕಿ ಅವರ ಹೆಸರುಗಳನ್ನ ತೆಗೆದು ಲಕ್ಷಾಂತರ ಜನಗಳು ಹೊರಗುಳಿಯೋ ಹಾಗೆ ಮಾಡಿ ತಮಗೆ ಯಾರು ಬೇಕೋ ಅವರನ್ನು ಆರಿಸ್ಕೊಳ್ಳುವಂಥ ಒಂದು ತೀರಾ ಅನಿಷ್ಟ ಪದ್ಧತಿಯನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ, ಚುನಾವಣಾ ಆಯೋಗ ತರ್ತಾ ಇದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಈಗ ಪಶ್ಚಿಮ ಜನರು ಈಗ ಬಹಳಷ್ಟು ಧಾವಂತದಲ್ಲಿರೋದ್ರಿಂದ ಈ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ಸರ್ಕಾರ ತನ್ನಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಕೂಡ ಎಲ್ಲ ವಾರ್ಡುಗಳಲ್ಲಿಯೂ ಕೂಡ ಟೆಂಟ್ಗಳನ್ನು ಹಾಕಿ ಅಲ್ಲೇ ಜನಗಳನ್ನು ಒಟ್ಟುಗೂಡಿಸಿ ಅವರಿಗೆ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಮತ್ತು ಮತದಾರರಿಗೆ ಎಲ್ಲ ರೀತಿ ಸೌಕರ್ಯಗಳನ್ನು ಮಾಡಿ ಅವರು ಸಲೀಸಾಗಿ ಮತ ನೀಡುವ ರೀತಿಯಲ್ಲಿ ಒಂದು ಏರ್ಪಾಡು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಜನಗಳಿಗೆ ಮತದಾರರಿಗೆ ಅಂಥ ಒಂದು ಸಹಕಾರ ನೀಡಬೇಕು ಕರ್ನಾಟಕ ಸರ್ಕಾರ. ಯಾಕೆಂದರೆ ನಮ್ಮ ಮೇಲೆ ಅಷ್ಟೇ ಅಲ್ಲ ಜವಾಬ್ದಾರಿ, ಈ ಒಂದು ಕರ್ನಾಟಕ ಸರ್ಕಾರದ ಮೇಲೂ ಕೂಡ ಇದೆ ಅನ್ನುವಂಥದ್ದು. ಇದು ಬೇಡ ಅನ್ಸುತ್ತೆ, ನಡುವೆ ಹೋಗಿಬಿಡ್ತಾ ಇದೆ. ಹಾಗೆ ಮಾತಾಡಲಾ? ಅಲ್ಲ, ಏನಪ್ಪ ಮೈಕ್ ಯಾರಪ್ಪ ಇದು ಕೇಳಿಸ್ತದ? ಸರಿ, ನಿಮಗೆ ಕೇಳಿಸಿದ್ರೆ ಆಯ್ತು ಬಿಡಿ. ಆಮೇಲೆ ಈ ಕೇರಳದಲ್ಲಿ ಈ ದಾಖಲೆಗಳಿಲ್ಲದ ಜನಗಳಿಗೆ ಅಲ್ಲಿ ಬಹಳ ಸುಲಭವಾಗಿ ತ್ವರಿತವಾಗಿ ಅವರಿಗೆ ಪ್ರಮಾಣ ಪತ್ರವನ್ನು ಒದಗಿಸುವಂಥ ಒಂದು ಕೆಲಸ ನಡೆದಿದೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರಿಗೆ ಸುತ್ತೋಲೆಯನ್ನು ಕಳಿಸಿದ್ದಾರೆ ಅವರು. ಯಾಕೆಂದರೆ ಈ ರೀತಿಯಾಗಿ ಏನಾದರೂ ಒಂದು ದಾಖಲೆ ಇಲ್ಲ ಅಂದರೆ ಈಗಿನ ಒಂದು ತಾಂತ್ರಿಕ ಯುಗದಲ್ಲಿ ಬಹಳ ಸುಲಭದಲ್ಲಿ ಅದನ್ನು ಕಂಡುಕೋಬಹುದು. ನಮ್ಮ ಜಮೀನಿನ ಪಟ್ಟ ಏನಿದೆ ಅನ್ನುವಂಥದ್ದನ್ನು ಕೂಡ, ನಮ್ಮ ಸರ್ವೆ ನಂಬರ್ ಏನಿದೆ ಅನ್ನೋದನ್ನು ನಾವು ಮೊಬೈಲ್ನಲ್ಲಿ ನೋಡಿ ತಿಳ್ಕೊತೀವಿ ಹೊರತು ಈಗೆಲ್ಲ ಆಫೀಸ್ಗಳಿಗೆ ಹೋಗೋದಿಲ್ಲ. ಅಷ್ಟೊಂದು ತಂತ್ರಜ್ಞಾನ ಮುಂದುವರೆದಿರುವಾಗ ಈ ಜನ ಯಾರು, ಇವರು ಹೆಸರೇನು, ಇವರು ನಿಜವಾದ ಮತದಾರರ ಇಲ್ವಾ ಅನ್ನೋದನ್ನು ಒಂದು ಕ್ಷಣದಲ್ಲಿ ತಿಳ್ಕೊಬಹುದು. ಅಂಥ ಒಂದು ಕೆಲಸವನ್ನು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮಾಡಿ ಆ ಮತದಾರರಿಗೆ ನಿರಾಶೆಯಿಂದ ಹಿಂದಿರುಗುವಂಥ ರೀತಿಯಲ್ಲಿ ನಡ್ಕೋಬಾರ್ದು, ಅವರಿಗೆ ಆ ಒಂದು ಸಹಾಯವನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇನ್ನು ತಮಿಳುನಾಡಿನಲ್ಲಿ BLOಗಳಿಗೆ ಯುದ್ಧದ ರೀತಿಯಲ್ಲಿ ಒಂದು ತರಬೇತಿ ನೀಡುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿ ಮನೆಗೂ ಕೂಡ ತಲುಪಿಸಿ ಒಬ್ಬರು ಕೂಡ ಮತದಾನದಿಂದ ಹಿಂದೆ ಸರಿಬಾರ್ದು ಅನ್ನೋವಂಥ ಒಂದು ಕ್ರಮವನ್ನು ನಾವು ತಗೊಂಡಿದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ಅಷ್ಟು ಕಾಳಜಿಯಿಂದ ಅವ್ರು ಮಾಡ್ತಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೋಬಾರ್ದು, ಅದು ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಭಾಳ ಸ್ಲೋ ಆಗಿದೆ ಇದು. ನಾವು ಜನಗಳು ಎಷ್ಟು ಇದರಾಗಿ ತುಂಬ ಕಾಳಜಿಯಿಂದ ಕಳಕಳಿಯಿಂದ ಈ ಕೆಲಸ ಮಾಡ್ತಾಯಿದ್ದೀವೋ, ಸರ್ಕಾರ ಅಷ್ಟೇ ಕಳಕಳಿಯಿಂದ, ಅಷ್ಟೇ ಸ್ಪೀಡಾಗಿ, ಅಷ್ಟೇ ವೇಗವಾಗಿ ಈ ಕಾರ್ಯದಲ್ಲಿ ಕೈ ಜೋಡಿಸ್ಬೇಕು.
ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ಅಂದರೆ ಪ್ರತಿ ಪಂಚಾಯಿತಿಗಳಲ್ಲಿಯೂ ಕೂಡ ಜನಗಳಿಗೆ ಒಂದು ಸಹಕಾರ ನೀಡಿ ಅವರು ಮತ ಚಲಾವಣೆಗೆ ಅನುಕೂಲ ಮಾಡಿಕೊಡೋದು, ಮತ್ತು ಯಾರು ನಿಮ್ಮ ಗುರುತಿಲ್ಲ, ನಿಮ್ಮ ಪರಿಚಯ ಇಲ್ಲ, ನಿಮ್ಮ ಅದಿದೆಯಾ ಇದ್ದಿದೆಯಾ ಅಂತ ಏನು ಕೇಳಿ ಅವರನ್ನು ಪೀಡಿಸ್ತಾರೋ ಅವರಿಗೆ ಆ ಪೀಡಿಸಲಾರ್ದೇ ತಾವಾಗಿಯೇ ಅದನ್ನು ಶೋಧನೆ ಮಾಡಿ ಆ ಒಂದು ಕೆಲಸವನ್ನು ಸರ್ಕಾರ ಹಗುರಗೊಳಿಸಬೇಕು. ಮತದಾರ ಬೇಸತ್ತು ಮನೆಗೆ ವಾಪಸ್ ಹೋಗೋ ಬದಲಾಗಿ ಅವನು ಮತವನ್ನು ನೀಡಲೇಬೇಕು ಅನ್ನುವಂಥ ಒಂದು ಛಲದಿಂದ ಸರ್ಕಾರ ಆ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಹೇಗೆ ತರಬೇತಿ ಕೊಡ್ತಾ ಇದ್ದಾರೋ ಎಲ್ಲರೂ ಒಂದು ಇದರಲ್ಲಿ ಯಾರು ಅಧಿಕಾರಿಗಳಿಗೆ ಮತ್ತು ಪ್ರಜೆಗಳಿಗೆ ಯಾರು ಅದರ ಜವಾಬ್ದಾರಿ ವಹಿಸಿದಾರೋ ಅವರಿಗೆ ಅವರು ಯಾವ ರೀತಿಯಿಂದ ಮತದಾರರಿಗೆ ಮೋಸ ಆಗಲಾರ್ದ ಹಾಗೆ ಚುನಾವಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡೋ ಕೆಲಸ ಆಗಬೇಕು ಅನ್ನೋದಕ್ಕೆ ಒಂದು ತರಬೇತಿ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡಬೇಕು. ಇನ್ನು ರಾಜ್ಯದ ಚುನಾವಣಾ ಆಯೋಗಕ್ಕಂತೂ ಸಾಕಷ್ಟು ವಿಶೇಷ ಮನವಿ ಹೇಳ್ತಾರೆ, ನಮ್ಮ ಮುಖಂಡರು ಹೇಳ್ತಾರೆ ಅದೇನು ಮಾಡಬೇಕು ಅಂತ. ಈಗ ನಾವು ಕರ್ನಾಟಕ ಸರ್ಕಾರದ ಬಗ್ಗೆ ಅಷ್ಟೇ ಮೊದಲು ಹೇಳ್ತಾ ಇದ್ದೀವಿ. ಅದು ನಿಜವಾಗಿ ಅದು ಮಾಡ್ತಿರೋವಂಥ ವೇಗ ಸಾಲದು, ಬಹಳ ಇನ್ನೂ ವೇಗವಾಗಿ ಈ ಕೆಲಸದಲ್ಲಿ ತೊಡಗಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಒಂದು ನಾನು ವಿಚಾರನ ಮುಂದಿಡೋದಕ್ಕಿಂತ ಮೊದಲು ಒಂದು ಮುಖ್ಯವಾದ ವಿಚಾರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಈ ಮತದಾರರ ಪಟ್ಟಿ ಅಂದರೆ ಇದು ರಾಜಕೀಯ ಪಕ್ಷಗಳಿಗೆ ಸೇರಿದ್ದು ಅನ್ನುವಂಥದ್ದು ಭಾಳ ಗಟ್ಟಿಯಾಗಿ ನಮ್ಮ ಜನರ ಮನಸ್ಸಲ್ಲೂ ರಾಜಕಾರಣಿಗಳ ಮನಸ್ಸಲ್ಲೂ ಒಂದಷ್ಟು ಮಾಧ್ಯಮದವರ ಮನಸ್ಸಲ್ಲೂ ಕೂತುಬಿಟ್ಟಿದೆ. ಮತದಾರರ ಪಟ್ಟಿಯ ಓನರ್ಸು ರಾಜಕೀಯ ಪಕ್ಷಗಳಲ್ಲ. ಮತದಾರರ ಪಟ್ಟಿಯ ಓನರ್ಸು ಈ ದೇಶದ ಪ್ರಜೆಗಳಾದ ನಾವು ಜನರು. ಮತದಾರರ ಪಟ್ಟಿ ಜನರಿಗೆ ಸೇರಿರುವಂಥದ್ದು, ಯಾವ ಪಕ್ಷಗಳಿಗೆ ಸೇರಿರೋಂಥದ್ದಲ್ಲ. ಹಾಗಾಗೇ ಈ ನಮ್ಮ ಮತದ ಪಟ್ಟಿಯ ಜೊತೆ ಚೆಲ್ಲಾಟ ಮತ್ತು ಕುತಂತ್ರಗಳು ನಡೀತಿರುವಂಥ ಸಂದರ್ಭದಲ್ಲಿ ನಮ್ಮ ಮತದಾರರ ಪಟ್ಟಿಯನ್ನು ನಿಮಗೆ ಬೇಕಾದಂಗೆ ತಿರುಚಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೋಸ್ಕರ ನಮ್ಮೆಲ್ಲ ಜನರ ಪರವಾಗಿ ಜನರ ನಡುವೆ ಕೆಲಸ ಮಾಡ್ತಿರುವಂತಹ ಒಂದು ಜನಪರ ಸಂಘಟನೆಗಳು ಮತ್ತು ಪರ್ಯಾಯ ಪಕ್ಷಗಳು ನಾವು ಒಟ್ಟಿಗೆ ಸೇರಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇದು ನಂಬರ್ 1 ಪಾಯಿಂಟ್. ನಮ್ಮ ಪಟ್ಟಿಯನ್ನು ವಿಕೃತಗೊಳಿಸೋದಲ್ಲೇ ಅದು ಒಂದು ಸರಿಯಾದಂಥ ಪಟ್ಟಿಯಾಗಿ ತಯಾರಾಗಲದರಲ್ಲಿ 3 ಜನರ ಜವಾಬ್ದಾರಿನೂ ಇದೆ. ರಾಜ್ಯ ಸರ್ಕಾರದ್ದು ಇದೆ, ರಾಜ್ಯ ಚುನಾವಣಾ ಆಯೋಗದ್ದು ಇದೆ, ಕೇಂದ್ರ ಚುನಾವಣಾ ಆಯೋಗದ್ದು ಇದೆ. 3 ಜನರ ಪಾತ್ರನೂ ಇದೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ 3 ಜನರ ಪಾತ್ರವನ್ನು ನಾವು ಒತ್ತು ಹೇಳ್ತಾ ಇದ್ದೀವಿ. ಮೊದಲು ರಾಜ್ಯ ಸರ್ಕಾರ, ಪಕ್ಷ ಅಲ್ಲ, ಪಕ್ಷಗಳು ಅವ್ರೇನು ಮಾಡ್ತಾರೆ ಬಿಟ್ಟಿರುವಂಥದ್ದು. ರಾಜ್ಯ ಸರ್ಕಾರ ತನ್ನ ರಾಜ್ಯದ ಮತದಾರರ ಹಿತವನ್ನು, ಅವರ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಮುಂದೆ ಬರಬೇಕು. ಅದರ ಭಾಗವಾಗಿ ಅವಲೇ ಲಲಿತಮ್ಮ ಅವರು ಹೇಳಿದ ರೀತಿಯಲ್ಲಿ 3 ಕ್ರಮಗಳನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ನೆರವು ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು, ಜನರಿಗೆ ದಾಖಲೆಗಳಿಲ್ಲ ಅಂದರೆ ಸುಲಭವಾಗಿ ದಾಖಲೆಗಳನ್ನು ಅವರಿಗೆ ವಿತರಣೆ ಮಾಡುವಂಥದ್ದು, 3ನೇದಾಗಿ ಜನರಿಗೆ ಸರಿಯಾದ ರೀತಿಯಲ್ಲಿ ನೆರವು ಕೊಡಲಿಕ್ಕೆ, ಅವ್ರನ್ನ ಒಳಗೊಳ್ಳಲಿಕ್ಕೆ BLOಗಳಿಗೆ ಸರಿಯಾದಂಥ ಓರಿಯೇಷನ್, ಟ್ರೈನಿಂಗ್, ಮಾಹಿತಿ ಕೊಟ್ಟು ಅವ್ರನ್ನ ಸನ್ನದ್ಧಗೊಳಿಸಿ ಕಳಿಸುವಂಥದ್ದು. ಈ 3 ಕೆಲಸನ ಸೀರಿಯಸ್ ಆಗಿ ಮಾಡಬೇಕು. ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೊಗೊಳ್ತಿಲ್ಲ ಈ ವಿಚಾರ ಅನ್ನೋದೇ ಮೊದಲ ಆರೋಪ. ಭಾಳ ಕ್ಯಾಶುವಲ್ ಆಗಿದ್ದಾರೆ. ತಮಿಳುನಾಡಲ್ಲಿ ಮಾಡಿದಷ್ಟು ಸೀರಿಯಸ್ ಆಗಿಲ್ಲ ಇವರು, ಕೇರಳ ಗೌರ್ಮೆಂಟ್ ತೊಗೊಂಡಷ್ಟು ಸೀರಿಯಸ್ ಇಲ್ಲ, ಬೆಂಗಾಲ್ ಗೌರ್ಮೆಂಟ್ ಮಾಡಿದಷ್ಟು ಸೀರಿಯಸ್ ಆಗಿಲ್ಲ, ಉಡಾಫಿಯಾಗಿ ತೊಗೊಳ್ತಿದ್ದಾರೆ ಇವರು. ಹಾಗಾಗಿ ನಮ್ಮ ಮೊದಲ ಡಿಮ್ಯಾಂಡ್ ರಾಜ್ಯ ಸರ್ಕಾರದ ಜೊತೆನೆ ನೀವು ಇದನ್ನು ಸೀರಿಯಸ್ ಆಗಿ ತೊಗೋಬೇಕಿದು. ನಮ್ಮ ಭವಿಷ್ಯದ ಪ್ರಶ್ನೆ ಇದು, ನಮ್ಮ ಹಕ್ಕಿನ ಪ್ರಶ್ನೆ. ನೀವು ಸೀರಿಯಸ್ ಆಗಿ ತೊಗೋಬೇಕು, ನಂಬರ್ 1. 2ನೇದು, ಕೇಂದ್ರ ಸರ್ಕಾರ, ನಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ಆಟಗಾಡಿಸ್ತಿದೆ ಎಲ್ಲ ವಿಚಾರದಲ್ಲಿ. ಎಲ್ಲ ವಿಚಾರ ತನ್ನ ಜುಟ್ಟಿಟ್ಕೊಂಡಿದೆ. GST ರೂಪದಲ್ಲಿ ಆರ್ಥಿಕ ವಿಚಾರಗಳನ್ನು ಇಟ್ಕೊಂಡಂಗೆ, ನಮ್ಮ ಎಲ್ಲ ಕೃಷಿ ಪಾಲಿಸಿಯಲ್ಲೂ ಕೈ ಹಾಕ್ದಂಗೆ ಎಲ್ಲದರಲ್ಲೂ ಕೈ ಹಾಕ್ತಿದೆ. ವೋಟರ್ ಲಿಸ್ಟಲ್ಲೂ ಕೈ ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತಿರೋದು, ವೋಟರ್ ಲಿಸ್ಟಲ್ಲೂ ನಾವು ಸ್ವಾಯತ್ತತೆಗೊಳ್ಳಬೇಕು. ಕರ್ನಾಟಕ ರಾಜ್ಯ ತನ್ನದೇ ಆದಂಥ ವೋಟರ್ ಲಿಸ್ಟ್, ಪಕ್ಕಾ ವೋಟರ್ ಲಿಸ್ಟ್ನ ತಯಾರು ಮಾಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟ್ನ ಕಂಟ್ರೋಲಲ್ಲಿರುವಂತಹ ಕೇಂದ್ರ ಆಯೋಗ ಮಾಡುವಂತಹ ಇದ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಅದಕ್ಕೆ ನಾವು ಹೇಳ್ತಿರೋದು, ರಾಜ್ಯ ಚುನಾವಣಾ ಆಯೋಗ ಈ ಸರಿ ಆ್ಯಕ್ಟಿವ್ ಆಗಬೇಕು. ಲೋಕಲ್ ಬಾಡಿ ಎಲೆಕ್ಷನ್ಸ್ ನಡೀತಿದ್ದಾವೆ, ನೀವು ಪರಿಷ್ಕರಣೆ ಮಾಡಲೇಬೇಕಾಗಿದೆ. ಆದರೆ ನಾಮಕಾವಸ್ಥೆ ಮಾಡಬೇಡಿ, ಇದನ್ನು ಸೀರಿಯಸ್ ಆಗಿ ಮಾಡಿ. ಇದನ್ನು ಮಾಡಬೇಕಾದ್ರೆ ಕಡ್ಡಾಯವಾಗಿ ಇರುವಂಥ ಕಾಯ್ದೆ ಏನಪ್ಪ ಅಂದರೆ, ಗ್ರಾಮ ಸಭೆಗಳನ್ನು ಮತ್ತು ವಾರ್ಡ್ ಸಭೆಗಳನ್ನು ನಡೆಸಿ ಜನರ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಿ ಜನ ಎಲ್ಲ ಓಕೆ ಅಂದಮೇಲೆ ಫೈನಲ್ ಆಗಬೇಕು.
ಇದು ನಮ್ಮ ಚುನಾವಣಾ ಮ್ಯಾನ್ಯುಯಲಲ್ಲಿ ಇರೋದೆ. ಅದನ್ನು ನಾಮಕವಾಸ್ತೆ ಮಾಡ್ತಾರೆ. ಸುಮ್ಮನೆ ಡಿ ಸಿ ಆಫೀಸ್ ಮುಂದೆ, ತಾಲೂಕು ಆಫೀಸ್ ಮುಂದೆ ಪಟ್ಟಿ ಅಂಟಿಸ್ತಾರೆ, ಅದನ್ನು ಯಾರೂ ನೋಡಲ್ಲ. ಹಂಗಿಲ್ಲ ಈ ಸರಿ. ಸೀರಿಯಸ್ ಆಗಿ ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿ ಅಲ್ಲಿ ಅದು ಫೈನಲ್ ಆಗಬೇಕು, ಇದು ರೆಡ್ ಮಾಡಬೇಕು. ಅದು ಸುಮ್ಮನೆ ಮತ್ತೆ ಅದು ಕಾಟಾಚಾರಕ್ಕಲ್ಲ, ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಸೋಷಿಯಲ್ ಆಡಿಟಿಂಗ್ ಅನ್ನೋದೊಂದಿದೆ, ಸಾಮಾಜಿಕ ಪರಿಶೀಲನೆ. CAG ಕೆಲವು ರೂಲ್ಸ್ ಫ್ರೇಮ್ ಮಾಡಿದೆ. ಅದರ ಪ್ರಕಾರ 15 ದಿವಸ ಮೊದಲು ಎಲ್ಲ ಕಡೆ ಅಂಟಿಸ್ಬೇಕು ಪಟ್ಟಿನ, ಜನ ಎಲ್ಲ ನೋಡ್ಕೋಬೇಕು, ಮನೆಗೂ ಎಲ್ಲ ಹೋಗಿ ಮಾಹಿತಿ ಕೊಡಬೇಕು, ಇಲ್ಲಿ ಬಂದಿದ್ದೆಲ್ಲ ಮಿನಿಟ್ಸ್ ಎಲ್ಲ ದಾಖಲೆ ಮಾಡಬೇಕು, ಅಧಿಕಾರಿಗಳು ಅಲ್ಲಿ ಹಾಜರಿರಬೇಕು, ಇವೆಲ್ಲವೂ ಕೂಡ ಇದೆ. ಅದನ್ನೆಲ್ಲ ಪಾಲಿಸಿ ಕರ್ನಾಟಕ ಪಕ್ಕಾ ವೋಟರ್ ಲಿಸ್ಟ್ನ ತಯಾರು ಮಾಡಬೇಕು. ಇದು ಎರಡನೇದು ನಮ್ಮದು ಮೇನ್. ಈಗ ಇದು ಚುನಾವಣಾ ಆಯೋಗ ಮಾಡಬೇಕು, ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾದಂಥ ನೆರವನ್ನು ಕೊಡಬೇಕು. ಇದು ಎರಡನೇದು. ಮೂರನೇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೇಳಕ್ಕೆ ಹೊರಟಿದ್ದೀವಿ. ನಮ್ಮ ಅಡಲ್ಟ್ ಇದು ಸಾರ್ವತ್ರಿಕ ಮತದಾನ, ಅಂದರೆ 18 ವರ್ಷ ದಾಟಿದವರು ಎಲ್ಲರಿಗೂ ಮತದಾನದ ಹಕ್ಕಿದೆ. ನಮ್ಮ ರಾಜ್ಯದ 18 ವಯಸ್ಸು ದಾಟದಂಥ ಎಷ್ಟು ವಯಸ್ಕರ ಸಂಖ್ಯೆ ಇದೆಯೋ ಅದಕ್ಕೆ ಹೆಚ್ಚು ಕಡಿಮೆ 1% ಅಷ್ಟೇ ನಿಮ್ಮದು ಕಡಿಮೆ ಆಗ್ಬೋದು. ಅದಕ್ಕಿಂತ ಹೆಚ್ಚು ಲಕ್ಷಾಂತರ ಜನರನ್ನು ಕರ್ನಾಟಕದಲ್ಲಿ ಡಿಲೀಟ್ ಮಾಡಿ ನಿಮ್ಮ ಲೀಸ್ಟ್ನ ಫೈನಲ್ ಮಾಡೋಕ್ಕೆ ನಾವು ಬಿಡೋಲ್ಲ. ಅಂಥದ್ದೇನಾದರೂ ನೀವು ಮಾಡಿದ್ರೆ ನಮಗೆ ನಿಮ್ಮ ಲೀಸ್ಟನ್ನು ಒಪ್ಕೊಳ್ಳಲ್ಲ, ನಿಮ್ಮ ಎಲೆಕ್ಷನ್ ಇಟ್ಕೊಂಡು ನಾವು ಮಾಡಲ್ಲ. ಕರ್ನಾಟಕ ತನ್ನ ಎಲೆಕ್ಷನ್ ತಾನು ಮಾಡ್ಕೊಳ್ತಾ ಇದೆ, ಯಾಕೆ ಸೆಂಟ್ರಲ್ನವ್ರು ಬಂದ್ ಮಾಡಬೇಕು? ನಾವು ಈ ಸಾರಿ ನೆಕ್ಸ್ಟ್ ಇದ್ರಲ್ಲಿ ಫೈಟಿಂಗ್ ತೊಗೊಳ್ತೀವಿ. ಇದನ್ನು ಎಚ್ಚರಿಕೆಯನ್ನು ಈಗಲೇ ಕೊಡ್ತಾ ಇದ್ದೀವಿ. ನೀವು ಸರಿಯಾದಂಥ ಲೀಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಈಸ್ ಗೋಯಿಂಗ್ ಟು ರಿಜೆಕ್ಟ್. ನಿಮ್ಮ ವೋಟರ್ ಲಿಸ್ಟ್ ಮೇಲೆ ಮುಂದಿನ ಎಲೆಕ್ಷನ್ಸ್ ನಡೆಯಲ್ಲ, ನಮ್ಮ ವೋಟರ್ ಲಿಸ್ಟ್ ಮೇಲೆ ಎಲೆಕ್ಷನ್ ನಾವು ನಡೆಸ್ತೀವಿ ನೀವು ಅದನ್ನು ವೈಲೇಟ್ ಮಾಡಿದ್ರೆ. ಅದಕ್ಕೋಸ್ಕರ 3 ವಿಚಾರ ಕ್ಲಿಯರ್ ಕಟ್ ಅವ್ರಿಗೆ ಹೇಳ್ತಾ ಇದ್ದೀವಿ. ಒಂದು, ನಂಬರ್ 1 ಅವ್ರು ಮಾಡಬೇಕಾಗಿರೋದು ಇದು ಸಮಾಧಾನದಿಂದ ಮಾಡಬೇಕು, ಗಡಿಬಿಡಿಯಲ್ಲಿ ಮಾಡೋಂಗಿಲ್ಲ. ನಂಬರ್ 2, ಎಲ್ಲ ಕಡೆನೂ ಕೂಡ ಗ್ರಾಮ ಸಭೆಗಳನ್ನು, ವಾರ್ಡ್ ಸಭೆಗಳನ್ನು ನೀವು ಕಡ್ಡಾಯವಾಗಿ ನಡೆಸಬೇಕು. ಅಲ್ಲೇ ಓಪನ್ ಆಗಿ ನಡಿಬೇಕು, ಓಪನ್ ಸ್ಕ್ರೂಟಿನಿಫೈ ಆಗಬೇಕು, ಕದ್ದು ಮುಚ್ಚಿ ಅಲ್ಲ, ಬಹಿರಂಗವಾಗಿ ಪಾರದರ್ಶಕವಾಗಿ ನಡಿಬೇಕು. ಇದು ನೀವು ಪಾಲಿಸ್ಬೇಕು. SIR ಯಾಕೆ ಕಿತ್ತಾಕಿದ್ರಿ? ಎಲೆಕ್ಷನ್ ಕಮಿಷನಲ್ಲಿರೋದು SIR ಪ್ರೊಸೆಸಲ್ಲಿ ಯಾಕೆ ಕೈ ಬಿಟ್ಟಿದ್ದೀರಿ? ಕೈ ಬಿಡೋಂಗಿಲ್ಲ, ನೀವು ಮಾಡಲೇಬೇಕು. ಎರಡನೇದಾಗಿ ಆಧಾರ್ ಕಾರ್ಡ್. ಮೂರನೇದು ಆಧಾರ್ ಕಾರ್ಡ್ ಏನಿದೆಯೋ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಉಲ್ಲಂಘನೆ ಮಾಡ್ತಿದ್ರಿ, ಇದಕ್ಕೆ ಚಾನ್ಸ್ ಇಲ್ಲ. ಸೊ ಅದನ್ನು ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಪರಿಗಣಿಸಬೇಕು. ಆಧಾರ್ ಕಾರ್ಡ್ ಇದೆ ಅಂದರೆ ಅವ್ರನ್ನ ಡಿಲೀಟ್ ಮಾಡೋಂಗಿಲ್ಲ. ಅದೇ ರೀತಿಯಲ್ಲಿ ನಿಮ್ಗೆ ಯಾರಿಗಾದರೂ ನಾಗರಿಕತ್ವದ ಬಗ್ಗೆ ಅನುಮಾನ ಬಂದರೆ, ಪ್ರಶ್ನೆ ಬಂದರೆ ನೀವೇ ತೀರ್ಮಾನ ಮಾಡಿ ಕಿತ್ತಾಕಂಥದ್ದಲ್ಲ. ಅದಕ್ಕೆ ಕನ್ಸರ್ನ್ಡ್ ಅಥಾರಿಟೀಸ್ ಇದೆ, ನೀವು ರೆಫರ್ ಮಾಡಬೇಕು. ಅಲ್ಲಿ ಪ್ರೋಸೆಸ್ ನಡೆದು ಹೌದು ಇವರು ಭಾರತದ ನಾಗರಿಕರಲ್ಲ ಅಂತ ಪ್ರೂವ್ ಆದಮೇಲೆ ತೆಗಿಬೇಕು. ಅದಕ್ಕಿಂತ ಮೊದಲು ನೀವು ತೆಗೆದಾಕಂಗಿಲ್ಲ. ಅಪೀಲ್ ಮಾಡಲಿಕ್ಕೆ ಕನಿಷ್ಠ 6 ತಿಂಗಳು ಸಮಯಾವಕಾಶ ಕೊಡಬೇಕು. ಇಷ್ಟನ್ನು ನೀವು ಮಾಡಲೇಬೇಕು. ಇದನ್ನು ಮಾಡಿ ನೀವು ಪಟ್ಟಿ ತಯಾರು ಮಾಡಿ ಅದು ನಮ್ಮ ವಯಸ್ಕರ ಜನಸಂಖ್ಯೆಗೆ 1% ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ನಿಮ್ಮದು ಬಂದರೆ ಅದು ನಾವು ಸ್ವೀಕರಿಸ್ತೀವಿ. ಅದು ಬರಲಿಲ್ಲ ಅಂತ ಹೇಳಿದ್ರೆ ನಾವು ತಿರಸ್ಕರಿಸ್ತೀವಿ. ಸೊ ಈ 3 ವಿಚಾರಗಳನ್ನು 3 ಸಂಸ್ಥೆಗಳಿಗೂ ಕೂಡ ಸ್ಪಷ್ಟವಾಗಿ ನಾವು ನಿಲುವನ್ನು ಹೇಳಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೆಸ್ತಿದ್ದೀವಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.